ಏನಂದ್ರೆ ಸರ್ ಅಭಯ ಕೊಟ್ರೆ ಸರ್ ಏನಾದರೂ ಈ ವಿಚಾರ ಕುರಿತಂತೆ ಪಕ್ಷ ಅದೇ ಅವ್ರ ಮನಸ್ಸಿಗೆ ನೋವಾಗಿದೆ. ಮನಸ್ಸಿಗೆ ನೋವು ಮಾಡ್ಕೋಬೇಡಿ, ನಾವೆಲ್ಲ ಇದ್ದೀವಿ, ಪಕ್ಷ ಇದೆ ನಿಮ್ಮ ಜೊತೆಗೆ, ಕಾರ್ಯಕರ್ತರಿದ್ದೀವಿ, ಮುಖಂಡರಿದ್ದೀವಿ, ಎಲ್ಲ MLCಗಳಿದ್ದಾರೆ, ನೀವು ಚಿಂತೆ ಮಾಡಬೇಡಿ ಅಂತ ಪೋಲಿಗಳು ಹೇಳಿಕೆಗೆ ಮನಸ್ಸು ನೋಯಿಸ್ಕೋಬೇಡಿ. ಅವನೊಬ್ಬ ಕಾಮುಕ, ಅವನಿಗೆ ಅಕ್ಕ ತಂಗಿ ಯಾರೂ ಇಲ್ಲ. ಅವನಿಗೆ ಅಕ್ಕ ತಂಗಿ ಇದ್ದರೆ ಹೆಣ್ಮಕ್ಳು ಮನಸ್ಸು ಏನು ಅನ್ನೋದು ಗೊತ್ತಾಗ್ತಾ ಇತ್ತು. ಹಂಗಾಗಿ ಧೈರ್ಯವಾಗಿರ್ರಿ ಅಂತ ಹೇಳಿದ್ದೀವಿ. ಕಾನೂನು ರೀತಿ ಕ್ರಮ ಜರುಗಿಸಿದ್ದಾರೆ. ನಾಳೆ ಬೆಳಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ತೀರ್ಮಾನ ಬೇಲ್ ಸಿಗುತ್ತೋ ಬಿಡುತ್ತೋ ಅದು ಜಡ್ಜಿಗಳ ತೀರ್ಮಾನಕ್ಕೆ ನಿಂತಿದೆ. ಇನ್ನು ಪಕ್ಷದ ವಿಚಾರ ಕುರಿತಂತೆ ಪಕ್ಷ ಯಾವ ರೀತಿ ನಿಲ್ಲುತ್ತೆ ಸರ್? ಪಕ್ಷ ಇಡೀ ರಾಜ್ಯಾದ್ಯಂತ ಪೂರ್ತಿ ನಾಳೆ ಪ್ರತಿಭಟನೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ವಾಲಂಟ್ರಿಯಾಗಿ ಮಾಡ್ತಾ ಇದ್ದಾರೆ. ನಾಳೆ ನೀವೇ ಕಾದು ನೋಡ್ರಿ ಬೆಳಗ್ಗೆ. ಸರ್, ಇನ್ನು ಈ ವಿಚಾರ ಕುರಿತಂತೆ ಈಗಾಗಲೇ ಸರ್ಕಾರ ಮತ್ತು ಸಚಿವರೆಲ್ಲ ಮೇಡಮ್ ಪರವಾಗಿದ್ದಾರೆ. ಇನ್ನು BJP ನಾಯಕರು ಈ ವಿಚಾರ ಕುರಿತಂತೆ ಅವರ ಪಕ್ಷದ ಪ್ರಮುಖರು ಈ ಹೇಳಿಕೆ ಕೊಟ್ಟಿರೋದ್ರಿಂದ ಈಗ BJP ಪಕ್ಷಕ್ಕೆ ಏನು ಹೇಳ್ತೀರಾ ಸರ್ ಈ ವಿಚಾರ? BJP ಪಕ್ಷದವರಿಗೆ ಮಾನ ಮರ್ಯಾದೆ ಇದ್ದರೆ, ಹೆಣ್ಮಕ್ಳ ಬಗ್ಗೆ ಗೌರವ ಇದ್ದರೆ ಅವನಿಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು. ಸಿಟಿ ರವಿಗೆ ಉಚ್ಚಾಟನೆ ಮಾಡಬೇಕು ಮತ್ತು MLC ಮೆಂಬರ್ಶಿಪ್ ತೆಗಿಬೇಕು ಅವನಿಗೆ. ಇದು ನಮ್ಮ ಒತ್ತಾಯ. ಓಕೆ ಸರ್, ಓಕೆ. ಈಗ ಮಾಡಲಿಲ್ಲ ಅಂದರೆ ಇನ್ನೇನು ಇರುತ್ತೆ ಸರ್ ಮುಂದೆ? ನೋಡೋಣ, ಮುಂದೆ ನಮ್ಮ ಹಿರಿಯರೆಲ್ಲ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸೀನಿಯರ್ ಲೀಡರ್ಗಳು ಏನು ತೀರ್ಮಾನ ತಗೊಂತಾರೋ ಅದನ್ನು ನೋಡೋಣ, ಕಾದು ನೋಡೋಣ. BJP ನಾಯಕರು ಈವರೆಗೂ ಕೂಡ CT ರವಿ ಪರನೇ ಇದ್ದಾರೆ ಸರ್. ಅವರು ಆ ರೀತಿ ಪದ ಬಳಕೆ ಮಾಡಿಲ್ಲ ಅಂತಕ್ಕಂಥ ಸಮಜಾಯಿಷಿ ನೀಡ್ತಾ ಇದ್ದಾರೆ. ಅವರು ಹೇಳ್ಬೇಕಲ್ಲ, ಬಂದರು ಕಳ್ತನ ಮಾಡ್ದಾನೆ, ಕಳ್ತನ ಮಾಡಿದೆ ಅಂತ ಹೇಳ್ತಾನೆ. 4 ಬಿಟ್ಟ ಮೇಲೆ ಒಪ್ಕೊಳ್ಳೋದು. ಹಂಗೆ ಈಗಾಗಲೇ ಒಪ್ಕೊಂಡಿದ್ದಾನೆ. ಕೆಲವು ವಾಟ್ಸಪ್ನೆಲ್ಲ ನೋಡಿದ್ದೀರಾ ನೀವು, ತೋರಿಸ್ತಾರೆ ಬೇಕಾದ್ರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಚಾರ ವೈರಲ್ ಆಗ್ತಾ ಇದೆ ಸರ್. ಅಂದ್ರೆ ಅವರು ಪದ ಬಳಕೆ ಮಾಡಿರೋ ವಿಚಾರ. ಹೌದು, BJP ನಾಯಕರು ಸಮರ್ಥನೆಗೆ ನಿಂತಿದ್ದಾರೆ. ಅವ್ರು BJP ಸಮರ್ಥನೆ ಮಾಡೋಕ್ಕಲ್ಲ, ಬಿಳಿ ಖರೀದು ಮಾಡೋಕ್ಕೆ ಇರೋದವರು. ಅವ್ರ ಅಭಿವೃದ್ಧಿ ಏನಿಲ್ಲ ಅವ್ರದ್ದು. ಬರೀ ಭ್ರಷ್ಟಾಚಾರ ಮಾಡೋದು, ಕೋಮುಗಲಭೆ ಮಾಡಿಸೋದು, ಹಿಂದೂಗಳ ಮನಸ್ಸು ಪರಿವರ್ತನೆ ಮಾಡೋದು, ಇದು ಬಿಟ್ಟರೆ ಅವ್ರು ಏನೂ ಅಭಿವೃದ್ಧಿ ಇಲ್ಲ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.